ಸ್ವಾತಂತ್ರ್ಯೋತ್ಸವ ದಿನದಂದು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ದೇಶದ ತೆರಿಗೆ ಪದ್ಧತಿಯಲ್ಲಿ ಭಾರಿ ಬದಲಾವಣೆಯನ್ನು ತಂದಿದ್ದಾರೆ. ಜನಸಾಮಾನ್ಯರ ದಿನನಿತ್ಯದ ವಸ್ತುಗಳ ಮೇಲೆ ಗಣನೀಯ ಪ್ರಮಾಣದಲ್ಲಿ ತೆರಿಗೆಯನ್ನು ಕಮ್ಮಿ ಮಾಡುವ ಮೂಲಕ ಕೇಂದ್ರದ ಈ ನಿರ್ಧಾರ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿದೆ. ಆಗಸ್ಟ್ 15 ಸ್ವಾತಂತ್ರ್ಯ ದಿನದಂದು ಕೆಂಪುಕೋಟೆಯಲ್ಲಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದಂತೆ ಪ್ರಧಾನಿ ನರೇಂದ್ರ ಮೋದಿ ಸರಕು ಮತ್ತು ಸೇವಾ ತೆರಿಗೆಯಲ್ಲಿ ಜಿಎಸ್ಟಿ ಭಾರಿ ಬದಲಾವಣೆಯನ್ನು ತಂದಿದ್ದಾರೆ. ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇದನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ದಸರಾ ಮತ್ತು ದೀಪಾವಳಿಗೂ ಮುನ್ನ ಜನಸಾಮಾನ್ಯರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನಡೆದ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ತೆರಿಗೆ ಇಳಿಸುವ ನಿರ್ಧಾರ ಪ್ರಕಟವಾಗಿದೆ. ಸೆಪ್ಟೆಂಬರ್ 22ರಿಂದ ಪರಿಷ್ಕೃತ ದರಗಳು ಜಾರಿಗೆ ಬರಲಿದ್ದು, 5% ಮತ್ತು 18% ಎರಡು ಶ್ರೇಣಿ ತೆರಿಗೆ ಇರಲಿದೆ. ದಿನಬಳಕೆ ವಸ್ತುಗಳನ್ನು ಕನಿಷ್ಠ ಅಥವಾ ಶೂನ್ಯ ತೆರಿಗೆ ವ್ಯಾಪ್ತಿಗೆ ತರಲು ತೀರ್ಮಾನಿಸಲಾಗಿದೆ. ತಂಬಾಕು ಮತ್ತು ವಿಲಾಸಿ ವಾಹನಗಳಿಗೆ ಸದ್ಯದ ಸೀನ್ ಟ್ಯಾಕ್ಸ್ ಮುಂದುವರಿಯಲಿದೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ಬುಧವಾರ ಆರಂಭಗೊಂಡ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿಯ 56ನೇ ಸಭೆಯಲ್ಲಿ ಬಹುತೇಕ ಸರಕುಗಳ ತೆರಿಗೆ ಇಳಿಸುವ ನಿರ್ಧಾರ ಪ್ರಕಟಿಸಿದೆ. ಗುರುವಾರ ಸಭೆ ಮುಗಿದ ಬಳಿಕ ಅಧಿಕೃತ ಪ್ರಕಟಣೆ ಹೊರಬೀಳುವ ನಿರೀಕ್ಷೆ ಇತ್ತು. ಆದರೆ ಬುಧವಾರವೇ ಪ್ರಕಟಣೆ ಹೊರಬಿದ್ದಿದ್ದು, ಪರಿಷ್ಕೃತ ದರಗಳು 28% ಜಾರಿಗೆ ಬರಲಿವೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಹೊಸ ಜಿಎಸ್ಟಿ ದರಗಳ ಹಿನ್ನೆಲೆಯಲ್ಲಿ ಹಲವಾರು ದಿನನಿತ್ಯದ ವಸ್ತುಗಳು ಮತ್ತು ಅವಶ್ಯಕ ಸಾಮಾನುಗಳ ಬೆಲೆ ಕಡಿಮೆ ಆಗಿದೆ. ಅವುಗಳಲ್ಲಿ ಗೃಹ ಉಪಯೋಗಿ ವಸ್ತುಗಳು, ಏರ್ ಆಯಿಲ್, ಶಾಂಪೂ, ಟೂತ್ ಪೇಸ್ಟ್, ಸಾಬೂನು, ಟೂತ್ ಬ್ರಷ್, ಸೈಕಲ್ ಇವು 18-12% ಇಂದ 5%ಗೆ ಇಳಿದಿದೆ. ನಂತರ ಆಹಾರ ಪದಾರ್ಥಗಳು ಅಂದ್ರೆ ಬೆಣ್ಣೆ, ತುಪ್ಪ, ನಮ್ಕೀನ್, ಬಿಸ್ಕೆಟ್, ಐಸ್ ಕ್ರೀಮ್ ಇದು 5% ಮಾತ್ರ. ನೆಕ್ಸ್ಟ್ ಹಾಲು, ಪನ್ನೀರು, ರೋಟಿ, ಪರೋಟ ಇದು ಸಂಪೂರ್ಣ 0% ಅಂದ್ರೆ ತೆರಿಗೆ ಮುಕ್ತ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ವಾಹನಗಳು, ಏರ್ ಕಂಡೀಷನ್, 32 ಇಂಚು ಮೇಲ್ಪಟ್ಟ ಟಿವಿ, 350cc ಒಳಗಿನ ಟೂ ವೀಲರ್, ಚಿಕ್ಕ ಕಾರು ಇವು 28% ಇಂದ 18%ಗೆ ಬಂದು ನಿಂತಿದೆ. ನೆಕ್ಸ್ಟ್ ಆರೋಗ್ಯ ಮತ್ತು ಕಲ್ಯಾಣ, ಆರೋಗ್ಯ ಮತ್ತು ಜೀವ ವಿಮೆ 0% ಅಂದ್ರೆ ತೆರಿಗೆ ಮುಕ್ತ. ಥರ್ಮಾಮೀಟರ್, ಗ್ಲೂಕೋಮೀಟರ್, ಡಯಾಗ್ನೋಸ್ಟಿಕ್ ಕಿಟ್ಗಳು 5%. ಎರಡನೇ ತಲೆಮಾರಿನ ಜಿಎಸ್ಟಿ ಸುಧಾರಣೆ ಮೂಲಕ ದೇಶದ ಜನರು ದೀಪಾವಳಿ ಡಬಲ್ ಧಮಾಕ ನಿರೀಕ್ಷಿಸಬಹುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ದಿನದಂದು ಭಾಷಣದಲ್ಲಿ ಹೇಳಿದ್ರು. ಅದರ ಬೆನ್ನಲ್ಲೇ ಹಾಲಿ ಇರುವ 5%, 12%, 18%, 28% ತೆರಿಗೆ 4 ಶ್ರೇಣಿ ಬದಲು 5% ಮತ್ತು 18% ಎರಡೇ ಶ್ರೇಣಿಗೆ ಇಳಿಸಲಾಗಿದೆ. ಬಹುತೇಕ ದಿನಬಳಕೆ ವಸ್ತುಗಳನ್ನು ಕನಿಷ್ಠ ತೆರಿಗೆ ವ್ಯಾಪ್ತಿಗೆ ತರುವ ತೀರ್ಮಾನ ಕೂಡ ಹೊರಬಿದ್ದಿದೆ. ಈಗಷ್ಟೇ ಜಿಎಸ್ಟಿ ಮಂಡಳಿಗೆ ಸಲ್ಲಿಕೆಯಾಗಿರುವ ಪ್ರಸ್ತಾವದಂತೆ 28% ತೆರಿಗೆಯನ್ನು 18%ಕ್ಕೆ, 18% ಮತ್ತು 12% ಶ್ರೇಣಿಯಲ್ಲಿರುವ ವಸ್ತುಗಳನ್ನು 5%ಕ್ಕೆ ಇಳಿಸಲು ಹಣಕಾಸು ಸಚಿವರ ಗುಂಪು ಒಪ್ಪಿಗೆ ನೀಡಿತ್ತು. ಇದೀಗ ಕೌನ್ಸಿಲ್ ಕೂಡ ಇದಕ್ಕೆ ಅಧಿಕೃತ ಮುದ್ರೆ ಒತ್ತಿದೆ. ತಂಬಾಕು ಮತ್ತು ವಿಲಾಸಿ ವಾಹನಗಳಿಗೆ ಸದ್ಯ ಇರುವ 40% ಸೀನ್ ಟ್ಯಾಕ್ಸ್ ಮುಂದುವರಿಯಲಿದೆ. ವೈಯಕ್ತಿಕ ಆರೋಗ್ಯ ವಿಮೆ ಮತ್ತು ಜೀವ ವಿಮೆ ಸಂಪೂರ್ಣ ತೆರಿಗೆ ವಿನಾಯಿತಿ ಘೋಷಿಸಲಾಗಿದೆ. ಜನಸಾಮಾನ್ಯರ ಪಾಲಿಗೆ ದುಬಾರಿಯಾಗಿರುವ ವೈದ್ಯಕೀಯ ವಿಮೆಯನ್ನು ಎಲ್ಲರಿಗೂ ಕೈಗೆಟುಕುವಂತೆ ಮಾಡಲು ಸರ್ಕಾರ ಉದ್ದೇಶಿಸಿದೆ. ಇದರ ಜೊತೆಗೆ ಕ್ಯಾನ್ಸರ್ ಔಷಧಿಗಳು ಸೇರಿದಂತೆ 33 ಜೀವರಕ್ಷಕ ಔಷಧಿಗಳಿಗೂ ಇನ್ನು ಮುಂದೆ ತೆರಿಗೆ ಇರುವುದಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಅವರು ಸ್ಪಷ್ಟನೆ ಪಡಿಸಿದ್ದಾರೆ. ಇದಲ್ಲದೆ ಎಲ್ಲಾ ರೀತಿಯ ಬ್ರೆಡ್, ಹಾಲಿನ ಉತ್ಪನ್ನಗಳಿಗೂ ಶೂನ್ಯ ತೆರಿಗೆ ವಿಧಿಸಲಾಗಿದೆ. ಅದೇ ರೀತಿ ಸದಾ ಚಪಾತಿಗಳು, ಪರೋಟ, ಕಾಕ್ರಾ, ರೊಟ್ಟಿಗಳನ್ನು ಶೂನ್ಯ ತೆರಿಗೆ ವ್ಯಾಪ್ತಿಗೆ ತರಲಾಗಿದೆ. ತಂಬಾಕು, ಪಾನ್ ಮಸಾಲ, ಐಷಾರಾಮಿ ಕಾರುಗಳು 40% ತೆರಿಗೆ ವ್ಯಾಪ್ತಿಯಲ್ಲಿ ಮುಂದುವರಿಯಲಿದೆ. ಖಾಸಗಿ ವಿಮಾನಗಳನ್ನು ಇದೇ ವ್ಯಾಪ್ತಿಗೆ ಇರಿಸಲಾಗಿದೆ. ಯಾಚ್ಗಳು, ಖಾಸಗಿ ಐಷಾರಾಮಿ ಬೋಟ್ಗಳನ್ನು ಈ ವ್ಯಾಪ್ತಿಗೆ ತರಲಾಗಿದೆ. ವಿಶೇಷ ಅಂದ್ರೆ ಕೂಲ್ ಡ್ರಿಂಕ್ಸ್ ಗಳನ್ನು 40% ತೆರಿಗೆ ವ್ಯಾಪ್ತಿಯಲ್ಲಿ ಇರಿಸಲಾಗಿದೆ. ಇದರಿಂದ ಕೂಲ್ ಡ್ರಿಂಕ್ಸ್ ಗಳ ದರ ಗಣನೀಯವಾಗಿ ಏರಿಕೆ ಆಗಲಿದೆ. ಪಾನ್ ಮಸಾಲ, ಸಿಗರೆಟ್, ಗುಡ್ಕಾ, ಬೀಡಿ ಮತ್ತು ಇತರ ತಂಬಾಕು ಉತ್ಪನ್ನಗಳನ್ನು ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುವ ವಸ್ತುಗಳಂತ 40% ತೆರಿಗೆ ಸ್ಲ್ಯಾಬ್ಗೆ ಸೇರಿಸಿದೆ. ಪಾನ್ ಮಸಾಲ, ಸಿಗರೆಟ್, ಗುಡ್ಕಾ ಮತ್ತು ಜಗಿಯುವಂತಹ ತಂಬಾಕಿನಂತಹ ಸರಕುಗಳು 40% ಜಿಎಸ್ಟಿಯನ್ನು ಒಳಗೊಂಡಿರುತ್ತದೆ. ಈ ತೆರಿಗೆಯನ್ನು ಇನ್ನು ಮುಂದೆ ಎಕ್ಸ್ ಫ್ಯಾಕ್ಟರಿ ಬೆಲೆಗಳ ಬದಲಿಗೆ ಚಿಲ್ಲರೆ ಬೆಲೆಗಳ ಮೇಲೆ ವಿಧಿಸಲಾಗುತ್ತದೆ. 40% ಜಿಎಸ್ಟಿ ಸ್ಲ್ಯಾಬ್ ಅಡಿ ಬರುವ ಈ ಸರಕುಗಳ ಸಂಪೂರ್ಣ ಪಟ್ಟಿ ಹೀಗಿದೆ: ಪಾನ್ ಮಸಾಲ, ಸಿಗರೆಟ್, ಗುಡ್ಕಾ, ಜಗಿಯುವ ತಂಬಾಕು, ತಯಾರಿಸಿದ ತಂಬಾಕು, ಕೂಲ್ ಡ್ರಿಂಕ್ಸ್ ಗಳು, ಹಣ್ಣಿನ ಕಾರ್ಬೋನೇಟೆಡ್ ಪಾನೀಯಗಳು, ಆನ್ಲೈನ್ ಜೂಜಾಟ ಅಥವಾ ಗೇಮಿಂಗ್, ಕೆಫೀನ್ ಮಾಡಿದ ಪಾನೀಯಗಳು. ಹೀಗೆ 40% ತೆರಿಗೆ ಸ್ಲ್ಯಾಬ್ ಅಡಿ ಸೇರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಈ ಬಗ್ಗೆ ಕೆಲವು ಅಪಸ್ವರಗಳು ಇದೆ. ಆದ್ರೂ ಸಹ ಆರೋಗ್ಯಕ್ಕೆ ಹಾನಿಕರ ವಸ್ತುಗಳು ಆದಷ್ಟು ಹೆಚ್ಚಿನ ತೆರಿಗೆ ಸ್ಲ್ಯಾಬ್ಗೆ ಸೇರಿಸುವುದು ಉತ್ತಮ ನಿರ್ಧಾರ ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. 5 ವರ್ಷದ ಮಾತು ಕೊಟ್ಟಿದ್ದ ಕೇಂದ್ರದ
ಮೋದಿ ಸರ್ಕಾರ ದೇಶದ ಹೊಸ ತೆರಿಗೆ ಪದ್ಧತಿಯನ್ನು ಜುಲೈ 1, 2017ರಲ್ಲಿ ಜಾರಿಗೆ ತರಲಾಗಿತ್ತು. ಕೇಂದ್ರದ ಈ ನಿರ್ಧಾರವನ್ನು ಸ್ವಾಗತಿಸಲಾಗಿದ್ದರೂ ಸಹ ಕೆಲವೊಂದು ವರ್ಗಗಳ ವಿರೋಧವೂ ಇತ್ತು. ಅಬಕಾರಿ ಸುಂಕ, ಸೇವಾ ತೆರಿಗೆ, ಬ್ಯಾಟ್ ನಂತಹ ಪರೋಕ್ಷ ತೆರಿಗೆಗಳನ್ನು ಒಳಗೊಂಡಿತ್ತು. ಇದರಿಂದಾಗಿ ರಾಜ್ಯಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತ್ತು. ರಾಜ್ಯಗಳಿಗೆ ಇದರಿಂದ ನಷ್ಟ ಆಗುವುದನ್ನು ಒಪ್ಪಿಕೊಂಡಿದ್ದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇದನ್ನು 5 ವರ್ಷದೊಳಗೆ ಸರಿಪಡಿಸುವ ಭರವಸೆಯನ್ನು ಸಹ ನೀಡಿದರು. ಆದರೆ 2022ರಲ್ಲಿ ಜಾರಿಗೆ ಬರಬೇಕಾದದ್ದು ಜಾರಿಗೆ ಬಂದಿರಲಿಲ್ಲ. 5 ವರ್ಷದ ಕಮಿಟ್ಮೆಂಟ್ ಕೇಂದ್ರ ಸರ್ಕಾರದ ಮೇಲಿತ್ತು ಅಂತ ಹೇಳಲಾಗ್ತಿದೆ. ಕೆಲವೊಂದು ಸ್ಲ್ಯಾಬ್ ಸರಿಯಿಲ್ಲ ಎನ್ನುವ ಜನಸಾಮಾನ್ಯರ ಸಿಟ್ಟು ಸಹ ಇತ್ತು. ಎಲ್ಲದಕ್ಕೂ ಟ್ಯಾಕ್ಸ್, ಕೂತಲ್ಲೂ ಟ್ಯಾಕ್ಸ್, ನಿಂತಲ್ಲೂ ಟ್ಯಾಕ್ಸ್ ಎನ್ನುವ ಕೂಗು ಸಾರ್ವಜನಿಕರ ವಲಯದಲ್ಲಿ ಜೋರಾಗಿ ಕೇಳಿಬರ್ತಿತ್ತು. ಉದಾಹರಣೆ, ದಿನನಿತ್ಯ ಬಳಸುವ ವಸ್ತುಗಳ ಮೇಲೆ ಟ್ಯಾಕ್ಸ್, ಔಷಧಿಗಳ ಮೇಲೆ ಟ್ಯಾಕ್ಸ್, ಲೈಫ್ ಇನ್ಸೂರೆನ್ಸ್ ಮೇಲೆ ಟ್ಯಾಕ್ಸ್, ಹೆಲ್ತ್ ಇನ್ಸೂರೆನ್ಸ್ ಮೇಲೆ ಟ್ಯಾಕ್ಸ್, ಮಕ್ಕಳ ಡೈಪರ್, ನ್ಯಾಪ್ಕಿನ್, ಕೃಷಿ ಚಟುವಟಿಕೆ ವಸ್ತುಗಳ ಮೇಲೆ ಸಿಕ್ಕಾಪಟ್ಟೆ ತೆರಿಗೆ ಇದ್ದದ್ದು ಸಾರ್ವಜನಿಕರ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಪ್ರಮುಖವಾಗಿ ಜೀವರಕ್ಷಕ ವಸ್ತುಗಳ ಮೇಲೆ ಜಿಎಸ್ಟಿ ಏರಿಕೆ ಜನಸಾಮಾನ್ಯರ ಸಿಟ್ಟಿಗೆ ಕಾರಣವಾಗಿತ್ತು. ಹಾಗಾಗಿ ಈ ಬದಲಾವಣೆಗೆ ಇದು ಒಂದು ಕಾರಣ ಅಂತಾನೆ ಹೇಳ್ಬೋದು. ಆರೋಗ್ಯ ವಿಮೆಗಳ ಮೇಲೆ ವಿಧಿಸಲಾಗಿದ್ದ 12% ಜಿಎಸ್ಟಿಯನ್ನು ಶೂನ್ಯಕ್ಕೆ ಇಳಿಸುವ ಮೂಲಕ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಇದರಿಂದ ಆರೋಗ್ಯ ವಿಮೆಯನ್ನು ಪಡೆದಿರುವ ಗ್ರಾಹಕನು ಪಾವತಿಸಬೇಕಾದ ಪ್ರೀಮಿಯಂ ಮೊತ್ತದಲ್ಲಿ ಗಣನೀಯವಾಗಿ ಇಳಿಕೆಯಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ದೇಶದ ಮಾರುಕಟ್ಟೆಯನ್ನು ಬಲಪಡಿಸಲು ಮತ್ತು ದೇಶದಲ್ಲಿ ಆರ್ಥಿಕ ಅರಿವು ಹೆಚ್ಚಿಸಲು ಅನುಕೂಲವಾಗಲು ಈ ಬದಲಾವಣೆಗಳನ್ನು ತರಲಾಗಿದೆ. ಹೋಟೆಲ್ ಕೊಠಡಿಗಳ ದರವನ್ನು 5% ಮತ್ತು 12% 2 ಸ್ಲ್ಯಾಬ್ಗಳಾಗಿ ವಿಂಗಡಿಸಲಾಗಿದೆ. ಮೋದಿ ಸರ್ಕಾರದ ಈ ಕ್ರಮವು ದೇಶೀಯ ಮತ್ತು ವಿದೇಶಿಗರಿಗೆ ದರ ಕೈಗೆಟುಕುವಂತೆ ಮಾಡಿದೆ. ಇದರಿಂದ ಹೋಟೆಲ್ ಮತ್ತು ಪ್ರವಾಸೋದ್ಯಮಕ್ಕೂ ಉತ್ತೇಜನ ನೀಡಿದಂತಾಗುತ್ತದೆ ಎಂದು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಮೆರಿಕದ ಹೆಚ್ಚುವರಿ ಸುಂಕದಿಂದ ದೇಶದ ಆರ್ಥಿಕತೆಗೆ ಯಾವುದೇ ಹೊಡೆತ ಬೀಳದಿರಲಿ ಅಂತ ಮತ್ತು ಜಾಗತಿಕ ಮಟ್ಟದಲ್ಲಿ ತಮ್ಮ ಪ್ರಾಬಲ್ಯಕ್ಕೆ ಧಕ್ಕೆ ಬರದಂತೆ ನೋಡಿಕೊಳ್ಳುವ ಮುಂಜಾಗ್ರತಾ ಕ್ರಮ ಇದಾಗಿದೆ ಅಂತ ಹೇಳಲಾಗ್ತಿದೆ. ಜಿಎಸ್ಟಿ ಇಳಿಕೆಗೆ ಉದ್ಯಮ ವಲಯದಲ್ಲಿ ಭಾರಿ ಒತ್ತಡ ಇತ್ತು. ಆಗಸ್ಟ್ 15ರ ಭಾಷಣದ ನಂತರ ತೆರಿಗೆ ಪದ್ಧತಿಯನ್ನು ಬದಲಾವಣೆಯಾಗಲಿದೆ ಎನ್ನುವ ಚಿಕ್ಕ ಸುಳಿವು ಉದ್ಯಮ ವಲಯಕ್ಕೆ ಸಿಕ್ಕಿತ್ತು. ಕೆಲವೊಂದು ವಸ್ತುಗಳ ಮೇಲೆ ತೆರಿಗೆ ಕಮ್ಮಿ ಆಗಬಹುದು ಎನ್ನುವ ನಿರೀಕ್ಷೆ ಸಾರ್ವಜನಿಕ ವಲಯದಲ್ಲಿ ಇದ್ದಿದ್ದರಿಂದ ವ್ಯಾಪಾರ ಚಟುವಟಿಕೆಗಳಲ್ಲಿ ಅಷ್ಟೇನು ಪ್ರಗತಿ ಕಾಣ್ತಿರಲಿಲ್ಲ. ಮುಂಬರುವ ಹಬ್ಬದ ಸೀಸನ್ಗಳನ್ನು ಮುಂದಿಟ್ಕೊಂಡು ತೆರಿಗೆ ಬದಲಾವಣೆಯ ನಿರ್ಧಾರವನ್ನು ಶೀಘ್ರ ಪ್ರಕಟಿಸುವಂತೆ ಉದ್ಯಮ ವಲಯದಲ್ಲಿ ಸಾಕಷ್ಟು ಒತ್ತಡಗಳಿತ್ತು. ಉದಾಹರಣೆಗೆ ಸಣ್ಣ ಕಾರುಗಳು, ಟಿವಿ ಮುಂತಾದ ವಸ್ತುಗಳ ಮೇಲೆ ತೆರಿಗೆ ಕಮ್ಮಿ ಆಗಬಹುದು ಎನ್ನುವ ನಿರೀಕ್ಷೆ ಜನರಲ್ಲಿ ಇದ್ದಿದ್ದರಿಂದ ಇದರ ಸೇಲ್ ಆಗಸ್ಟ್ 15ರ ನಂತರ ಗಣನೀಯವಾಗಿ ಕಮ್ಮಿ ಆಗಿತ್ತು. ಇದು ಕೂಡ ಕೇಂದ್ರದ ನಿರ್ಧಾರಕ್ಕೆ ಕಾರಣವಾಗಿರಬಹುದು ಅಂತ ಹೇಳಲಾಗ್ತಿದೆ. ಅದೇನೇ ಆಗಿದ್ರು ಸದ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಿಎಸ್ಟಿ ಸುಧಾರಣೆಯನ್ನು ಸ್ವಾಗತಿಸಿದ್ದಾರೆ.